ಸರ್ ದಯಮಾಡಿ ನಾನು ಮಾನ್ಯ ಸಭಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ. ವಾಟ್ ಈಸ್ ಮೈ ಪಾಯಿಂಟ್ ಆಫ್ ಆರ್ಡರ್? ಓಕೆ, we have to follow the rules. There are certain rules set by the assembly. ಆ ಕಾನೂನು ಪುಸ್ತಕಗಳನ್ನು ನಾವು ಎಲ್ಲರೂ ಫಾಲೋ ಮಾಡಬೇಕು. ಇದು ಮೊದಲೇ ಮಾತು 0 ಅವರ್. ಈ ಥರ ಡಿಸ್ಕಷನ್ ಮಾಡಲಿಕ್ಕೆ ಅನುಮತಿ ಇಲ್ಲ. ಇಟ್ಸ್ ಓನ್ಲಿ ಯು ಹ್ಯಾವ್ ಟು ರೆಫರೆನ್ಸ್. ಅವ್ರು ಏನು ಮಾಡಿದ್ದಾರೆ ರೆಫರೆನ್ಸ್ ಮಾಡಲಿ. ಮಾನ್ಯ ಸಚಿವರು ನೀವು ಕೇಳಿದ್ರೆ ನನ್ನೇನು ಅಭ್ಯಂತರ ಇಲ್ಲ. ಇವರೇ ಪಾರ್ಲಿಮೆಂಟ್ನಲ್ಲಿದ್ದಿರಿ, ತಿಳ್ಕೊಂಡಿದ್ದೀರಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಿ, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಒಳ್ಳೆ ಸಂಸದೀಯ ಪಟ್ಟು. ನಾವೆಲ್ಲ ನಿಯಮಾವಳಿಗಳನ್ನ ತೂರಿ ಈ ಥರ ಕಚ್ಚಾಡ್ತಾ ಮಾತಾಡ್ತಾ ಹೋದರೆ ವ್ಯಾಪಾರ ವಹಿವಾಟು ಯಾರು ವ್ಯಾಪಾರ ಮಾಡಿದ್ದಾರೆ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಮೊದಲಾದನ್ನ ಕಡದಿಂದ ತೆಗೆದುಹಾಕ್ರಿ. ಕಡದಿಂದ ಒನ್ ಮಿನಿಟ್ ಸರ್, ಪ್ಲೀಸ್ ಪರ್ಮಿಟ್. ನೋ ಸರ್, ಪಾಯಿಂಟ್ ಹೇಳಿದ್ದೀರಿ. ಹೇಳ್ಬೇಕಲ್ಲ, ಯಾವ ರೂಲ್ ತಳಗ ಪಾಯಿಂಟ್ ಆಫ್ ಆರ್ಡರ್ ಅನ್ನೋದು ಹೇಳ್ಬೇಕಲ್ಲ. ಜನರಲ್ ಹೊಡೆದ್ರೆ ಈಗ ರಾಯರೆಡ್ಡಿ ತಮ್ಮ ಮಾತು ಮುಗಿಸ್ತೀರಿ. ವ್ಯಾಪಾರ ಅಂತ ಹೇಳೋದನ್ನ ಮೊದಲು ಕರ್ತದಿಂದ ತೆಗೆಸಾಕಿ. ನೋಡಿ ಆಯ್ತು, ಮುಗಿಸಿ. ನೀವೆಲ್ಲರಿಗೆ ಬುದ್ಧಿ ಹೇಳಿ, ನೀವೇನ್ ಮಾಡ್ತಿದ್ದೀರಿ? ಬೇರೆಯವರಿಗೆಲ್ಲ ವಿಚಾರ ಹೇಳ್ತಿಲ್ಲ. ವಾಟ್ ಆರ್ ಯು ಡೂಯಿಂಗ್? ಅಲ್ಲಿ ಮುಗಿಸಿ. ಅಲ್ಲಿ ಆದ್ರೆ ಆಯ್ತು, ನೀವು ಚರ್ಚೆ ಮಾಡಕತ್ತೀರ. ಯಾವ ವಿಷಯ ರೂಲ್ ಬಿಟ್ಟು ಬರಲ್ಲ ಅಂತ ಅವರೇ ಚರ್ಚೆ ಮಾಡಕತ್ತೀರ. ಹೆಂಗೆಲ್ಲ ಮಾಡ್ತೀರಾ ನೀವು? ಆಯ್ತು, ನೀವು ನಿಮ್ಮ ವಿಚಾರ ಹೇಳಿದ್ರೆ ನೀವು ಗಂಟೆ ಗಟ್ಟಲೆ ಮಾತಾಡ್ಬೋದು, ನಾವು ಮಾತಾಡಬಾರ್ದು. ಮಾತಾಡ್ತೇನೆ ಸಭಾಧ್ಯಕ್ಷ ಆಯ್ತು, ನೀವು ಹೇಳಿ ನಿಮ್ಮ ಪಾಯಿಂಟ್. ನೀವು ಕೂತ್ಕೊಳ್ಳಿ. ಎಲೆಕ್ಟ್ ಆಗಿದ್ದೀವ್ರಿ, ಗೊತ್ತಿಲ್ಲ. ನೀವು ನಿಮ್ಮ ಪಾಯಿಂಟ್ ನೀವು ಆಯ್ತು, ನೀವು ಕೂತ್ಕೊಳ್ಳಿ. ನಿಮ್ಮ ಪಾಯಿಂಟ್ ಹೇಳಿದ್ದೀರಿ. ಆಯ್ತು, ನಿಮ್ಗೆ ಹೇಳಿದಿರಲ್ಲ, ನೀವು ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ರೈಸ್ ಮಾಡೋದು ಭಾಷಣಕ್ಕೆ ಅಂತ ತಿಳ್ಕೊಂಡು ದಯಮಾಡಿ ಆಯ್ತು, ನೀವು ಅದನ್ನ ಈಗ ಕೂತ್ಕೊಳ್ಳಿ. ಈಗ 0 hour should be for reference. ಓಕೆ, ನೀವು ಒಮ್ಮೆ ಹೇಳಿದ್ದೀರಿ, ಅಲ್ಲಿ ಮುಗೀತು. ಕಾನೂನೇ ಇಲ್ಲ. ಆಯ್ತು, ನೀವು ಮತ್ತೆ ಕಥೆ ಯಾಕೆ ಹೇಳ್ತೀರಿ? ನೀವು ಹೇಳಿದ್ದೀರಲ್ಲ ಒಮ್ಮೆ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ಆಯ್ತು, ಈಗ ಒಮ್ಮೆ ಹೇಳಿದ್ದೀರ, ಮುಗೀತಲ್ಲ. ಈಗ ಕೂತ್ಕೊಳ್ಳಿ. ಮಂತ್ರಿಗಳು ಉತ್ತರ ಕೊಡಿ. ಮಂತ್ರಿ ಉತ್ತರ ಕೊಡಿ. ಆಯ್ತು, ನಿಮ್ಮ ಆಯ್ತು ಹೇಳಿದ್ದೆ ನಾನು. ಓಕೆ, ಥ್ಯಾಂಕ್ ಯು. ಮಂತ್ರಿ